ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡ್ತಿರೋ ಪಲ್ಯ ಬಂದು ಹೆಸರು ಕಾಳು ಪಲ್ಯ. ಇದನ್ನ ಡ್ರೈ ಆಗಿ ಮಾಡಬೇಕು, ಕಟ್ಟೆಲ್ಲ ತೆಗೆದು ಬಿಡಬೇಕು. ಬಸ್ತು ಈ ತರ ಕಾಳು ಮಾತ್ರ ಎತ್ತಿಟ್ಕೊಬೇಕು. ಇದಕ್ಕೆ ಏನೇನು ಬೇಕಂತಂದ್ರೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ ಹಾಕಿ ಈ ತರ ಕುಟ್ಕೊಂಡು ಇಟ್ಕೊಳ್ಳಿ ಸ್ವಲ್ಪ. ಆಮೇಲೆ ಈರುಳ್ಳಿ, ಟೊಮೆಟೊ, ಆಮೇಲೆ ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ. ಇವಾಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಕಾದ್ಮೇಲೆ ಸಾಸಿವೆ, ಅಷ್ಟು ಹಿಡಿದ್ಮೇಲೆ ಕಡಲೆಬೇಳೆ ಹಾಕೊಬೇಕು. ಹಾಕೊಂಡು ಕರಿಬೇವು ಹಾಕೋಣ. ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಅದಾದ್ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಕೋಣ. ಇವಾಗ ಮೆಣಸಿನ್ಕಾಯಿ ಹಾಕೋಣ. ಈರುಳ್ಳಿ ಹಾಕೋಣ. ಇದು ಸ್ವಲ್ಪ ಚೆನ್ನಾಗಿ ಬೇಯಿಸಿ. ಈರುಳ್ಳಿ ಬೆಂದಿದೆ. ಇವಾಗ ಟೊಮೆಟೊ ಹಾಕೋಣ. ಸ್ವಲ್ಪ ಸಕ್ಕರೆ, ಆಮೇಲೆ ರುಚಿ ತಕ್ಕಷ್ಟು ಅದು ಟೊಮೆಟೊನ ಚೆನ್ನಾಗಿ ಬೇಯಿಸೋಣ. ಟೊಮೆಟೊ ಬಂದಿದೆ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಹಾಕೊಂಡ್ರೆ ಸ್ವಲ್ಪ ಬಾಡಿಸಿ ಹೆಸರು ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನ ಹಾಕ್ಕೊಡೋದು. ಈ ಥರ ಹಾಕೋಣ. ಇವಾಗ ಕೊತ್ತಂಬರಿ ಹಾಕಿ ಮಾಡಿ. ಇದನ್ನ ನೀವು ಚಪಾತಿ, ರೊಟ್ಟಿಗೆಲ್ಲ ತಿನ್ಬೋದು. ಗ್ರೇವಿ ತರ ರೆಗ್ಯುಲರ್ ಆಗಿ ಮಾಡ್ತೀರಾ, ಬಟ್ ಈ ತರನೂ ಒಂದ್ಸರಿ ಮಾಡ್ಕೊಂತೀನಿ, ತುಂಬಾ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು.